ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಡಾಕ್ಟರ್ ಅಮರ್ಜಿತ್. ವೆಲ್ಕಮ್ ಟು ಹೋಮೆ ಸ್ಕ್ವೇರ್ ಹೋಮಿಯೋಪತಿ. ಇವತ್ತು ನಾವು ಒಂದು ಸಿಂಪಲ್ ಮತ್ತು ತುಂಬ ಜನರು ಸಫರ್ ಆಗುವಂಥ ಒಂದು ಲೈಫ್ ಸ್ಟೈಲ್ ಡಿಸಾರ್ಡರ್ ಬಗ್ಗೆ ಮಾತಾಡೋಣ. ಅದ್ಯಾವುದು ಅಂತಂದರೆ ಆ್ಯಸಿಡಿಟಿ, ಚೆಸ್ಟ್ ಬರ್ನ್, ವಾಟರ್ ಬ್ರಷ್, ಹೈಪರ್ ಆ್ಯಸಿಡಿಟಿ ಅಥವಾ ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಬಗ್ಗೆ ಮಾತಾಡೋಣ. ಮೊಟ್ಟ ಮೊದಲನೇದಾಗಿ ಈ ಅಲ್ಸರ್ಸ್ ಅಂದರೇನು ಮತ್ತು ಅದರ ಕಾರಣಗಳೇನು ಮತ್ತು ಅದರಲ್ಲಿ ಈ ಥರ ಸಿಂಪ್ಟಮ್ಸ್ ಬಂದಾಗ ಏನು ಮಾಡಬೇಕು ಮತ್ತು ಏನನ್ನು ಅವಾಯ್ಡ್ ಮಾಡಬೇಕು, ಸೊ ಇದೆಲ್ಲ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ. ಸೊ ಹಾಗಾಗಿ ವಿಡಿಯೋನು ಎಲ್ಲೂ ತಪ್ಪದೆ ಕೊನೆಯವರೆಗೂ ನೋಡ್ತಾ ಇರಿ. ಆ್ಯಸಿಡಿಟಿ. ಸೊ ಆ್ಯಸಿಡಿಟಿ ಅಂತಂದಾಗ ಒಂದು ತೇಗ್ ಬರೋದು, ಅಂದರೆ ಹುಳಿ ತೇಗ್ ಬರೋದು. ಸೊ ನಾವು ಎಸ್ಪೆಷಲಿ ಊಟ ಆದ ನಂತರ ಸೊ ಎದೆಯಲ್ಲಿ ಉರಿ ಕಾಣಿಸ್ಕೊಳ್ಳುವಂಥದ್ದು. ಸೊ ನಮ್ಮ ಒಂದು ಚೆಸ್ಟ್ ಬೋನ್ನ ಹಿಂಬದಿಯಲ್ಲಿ ಸೊ ತೀವ್ರವಾಗಿ ಉರಿ ಕಾಣಿಸಿಕೊಳ್ಳುವಂಥದ್ದು. ಆ ಉರಿ ಜೊತೆಗೆ ಡಿಸ್ಕಂಫರ್ಟ್ ಫೀಲಿಂಗ್ ಕೂಡ ಇದ್ದಿರುತ್ತದೆ. ಎಸ್ಪೆಷಲಿ ಏನಾಗುತ್ತೆ ಅಂದರೆ ಈ ಸಮ್ಟೈಮ್ಸ್ ವಾಂತಿ ಬಂದಂಗೆ ಆಗೋದು, ಅದು ಹುಳಿ ಪದಾರ್ಥ ಮತ್ತು ಅಜೀರ್ಣ ಪದಾರ್ಥಗಳ, ಅಂದರೆ ನಾವು ಏನೇ ಒಂದು ಫುಡ್, ಒಂದು ಅನ್ನ ತಿಂದರೆ ಆ ಅನ್ನ ಸ್ಮೆಲ್ ಜೊತೆಗೆ ಹುಳಿ ಥರ ಒಂದು ಪದಾರ್ಥ ಕೂಡ ಆಚೆ ಬಂದಂತಾಗುವುದು. ಸೊ ಇದಲ್ಲದೆ ನೆಕ್ಸ್ಟ್ ಬಂದುಬಿಟ್ಟು ವಾಟರ್ ಬ್ರಷ್. ಸೊ ವಾಟರ್ ಬ್ರಷ್ ಅಂದರೆ ನಮ್ಮ ಚೆಸ್ಟ್ ಬೋನ್ನ ಹಿಂಬದಿಯಲ್ಲಿ ಒಂಥರ ತೀವ್ರ ಉರಿ ಜೊತೆಗೆ ಹುಳಿ ತೇಗಿನ ಜೊತೆಗೆ ಸ್ವಲ್ಪ ಅಲ್ಸರ್ಸ್ ಆಗಿರುವಂಥ ಸ್ಟಮಕ್ನಲ್ಲಿರುವ ಒಂದು ಆ್ಯಸಿಡ್ ಲೆವೆಲನ್ನು ಹೆಚ್ಚಾಗಿಬಿಟ್ಟು ಅದು ರೀಗರ್ಜಿಟೇಷನ್ ಆಗುವಂಥ ಒಂದು ಸಿಂಪ್ಟಮ್ಸ್ ಕಾಣಿಸಿಕೊಳ್ಳಬಹುದು. ಅಂದರೆ ಈ ಆ್ಯಸಿಡ್ ಲೆವೆಲ್ ಗ್ಯಾಸ್ ಹೆಚ್ಚಾಗ್ತಾ ಬಾಯಿಯಲ್ಲಿ ನೊರೆ ಬಂದಂಗೆ ಆಗುವುದು. ಸೊ ಇದನ್ನು ನಾವು ವಾಟರ್ ಬ್ರಷ್ ಅಥವಾ ಚೆಸ್ಟ್ ಬರ್ನ್ ಅಂತ ಕರಿತೇವೆ. ಈ ಒಂದು ಸಿಂಪ್ಟಮ್ಸ್ ಯಾವಾಗಾದರೂ ಒಂದು ಸಾರಿ ಆದರೆ ಸೊ ಅದನ್ನು ನಾವು ಪ್ರಾಬ್ಲಮ್ ಏನಿಲ್ಲ ಅಂತ ಅನ್ಬೋದು. ಅಂದರೆ ಯಾವುದೊಂದು ಹೊರಗಡೆ ಹೋದ್ರಿ, ನೀವು ಫುಡ್ ತಿಂದ್ರಿ, ಸೊ ಆವಾಗ ಈ ಥರ ಆಗೋದು ಕಾಮನ್. ಬಟ್ ಇದನ್ನು ಪದೇ ಪದೇ ಆಗ್ತಾಯಿದ್ರೆ ಅಥವಾ ಪ್ರತಿ ಸಾರಿ ಊಟ ಮಾಡಿದಾಗ ತೊಂದರೆ ಆಗ್ತಾಯಿದ್ರೆ ಅಥವಾ ಖಾರ ಆಗಲಿ ಅಥವಾ ಸಿಂಪಲ್ ಸಾಧಾರಣ ಮನೆ ಫುಡ್ ತಿಂದ್ರೂ ಆಗ್ತಾಯಿದ್ರೆ ಅದನ್ನು ನಾವು ನಿರ್ಲಕ್ಷ್ಯ ಮಾಡಬಾರ್ದು. ಅದಕ್ಕೆ ಸರಿಯಾದ ಟೈಮ್ಗೆ ನಾವು ಟ್ರೀಟ್ಮೆಂಟ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್. ಇದಲ್ಲದೆ ಪೆಪ್ಟಿಕ್ ಅಲ್ಸರ್ಸ್, ಅಂದರೆ ನಮ್ಮ ಸ್ಟಮಕ್ ಮತ್ತು ಸ್ಟಮಕ್ಗೆ ಕಂಟಿನ್ಯೂ ಆಗಿರುವ ಡಿಯೋಡಿನಮ್, ಸೊ ಈ ಒಂದು ಭಾಗದಲ್ಲೆಲ್ಲ ಅಲ್ಸರ್ಸ್ ಉಂಟಾಗುವುದು. ಸೊ ನೀವು ಯಾವಾಗ ನಾವು ಟೈಮ್ಗೆ ಊಟ ಮಾಡದೇ ಇದ್ದರೆ ಅಥವಾ ತುಂಬ ಅತಿಯಾಗಿ ಹೊರಗಡೆ ಫುಡ್ ತಿಂದರೆ ಅಥವಾ ಯಾವುದಾದ್ರು ಮೆಡಿಸಿನ್ಸಿನ ಒಂದು ದುರ್ಬಳಕೆ ಆದಾಗ ಏನಾಗುತ್ತೆ, ನಮ್ಮ ಸ್ಟಮಕ್ ಲೈನ್ ಮೇಲೆ, ಅಂದರೆ ಸ್ಟಮಕ್ ಲೈನ್ ಮೇಲೆ ಇರುವಂಥ ಮ್ಯೂಕಸ್ ಪದಾರ್ಥ ತೀವ್ರತೆ ಕಡಿಮೆ ಆಗಿಬಿಟ್ಟಿರುತ್ತೆ. ಅದಾದಮೇಲೆ ಆ ಒಂದು ಲೇಯರ್ಗೆ ಕಟ್ ಮಾಡುತ್ತದೆ, ಕೊರೋಸಿವ್ ಅಂತ ಕರಿತೀವಿ. ಅದಕ್ಕೆ ನಾವು ಅಲ್ಸರ್ಸ್ ಅಂತ ಕೂಡ ಕರಿತೀವಿ. ಇದರಿಂದಾಗಿ ಏನಾಗುತ್ತೆ, ಈ ಹುಳಿ ತೇಗಿನ ಜೊತೆಗೆ ಅಥವಾ ಗ್ಯಾಸ್ಟ್ರಿಕ್ ಮತ್ತು ತೇಗು ಬರೋ ಜೊತೆಗೆ ಎದೆಗುರಿಯ ಜೊತೆಗೆ ಅಲ್ಲಿ ನಮಗೆ ಒಂದು ನೋವು ಕೂಡ ಉಂಟಾಗುತ್ತದೆ. ಆ ನೋವು ಕ್ರ್ಯಾಂಪಿಂಗ್ ಪೇನ್ ಇರ್ಬೋದು, ಚುಚ್ಚಿರೋ ಥರ ಪೇನ್ ಇರ್ಬೋದು ಅಥವಾ ಉರಿ ಥರ ನೋವು ಕೂಡ ಇರ್ಬೋದು. ಇದರಲ್ಲಿ ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಅಂದರೆ ಸ್ಟಮಕ್ಕಿನ ಮೇಲೆ ಇರುತ್ತದೆ. ಅದಲ್ಲದೆ ಪೆಪ್ಟಿಕ್ ಅಲ್ಸರ್ಸ್ ಅಂದರೆ ಡಿಯೋಡಿನಲ್ ಮುಂದೆ ಪಾಠ ಕೂಡ ಇರಬಹುದು. ಗ್ಯಾಸ್ಟ್ರಿಕ್ ಅಲ್ಸರ್ಸಲ್ಲಿ ಊಟ ಆದ ನಂತರ ತೀವ್ರತೆ ಹೆಚ್ಚಾಗುತ್ತದೆ, ಅಂದರೆ ನೋವು ಆಗ್ಬೋದು, ಉರಿ ಆಗ್ಬೋದು. ಅದೇ ಡಿಯೋಡಿನಲ್ ಅಲ್ಸರ್ಸಲ್ಲಿ ಸೊ ಸ್ವಲ್ಪ ಮಟ್ಟಿಗೆ ರಿಲೀಫ್ ಆಗುತ್ತದೆ ಯಾವಾಗ ಊಟ ಆದ ನಂತರ. ಅದೇ ರೀತಿ ಊಟ ನಾವು ಸಫಿಷಿಯೆಂಟ್ ತೊಗೊಳ್ಳದೆ ಇರೋ ಥರ ಆಗುತ್ತದೆ. ಸೊ ಸ್ವಲ್ಪ ಊಟ ಮಾಡಿದ್ರೂ ಫೀಲ್ ಆಗುತ್ತದೆ. ಮತ್ತು ಕೆಲವೊಬ್ಬರಿಗೆ ಮಿಡ್ ನೈಟ್ ಫುಡ್ ಕ್ರೇವಿಂಗ್ಸ್ಗಳು ಕೂಡ ಉಂಟಾಗುತ್ತದೆ. ಆ್ಯಸಿಡಿಟಿ ಇರಬಹುದು, ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಇರಬಹುದು. ಈ ಎಲ್ಲ ಸಮಸ್ಯೆಗಳಿಗೆ ಮುಖ್ಯವಾದ ಕಾರಣಗಳೇನು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಆ ಕಾರಣಗಳೇನು ಅಂತಂದರೆ, ಮೊಟ್ಟ ಮೊದಲನೇದಾಗಿ ನಮ್ಮ ಮೈಂಡ್, ಅಂದರೆ ಮೆಂಟಲಿ ಸ್ಟ್ರೆಸ್ಡ್ ಔಟ್ ಇರಬಹುದು ಅಥವಾ ಇಮೋಷ್ನಲ್ ಡಿಸ್ಟರ್ಬೆನ್ಸ್ ಇರಬಹುದು. ಸೊ ಆಮೇಲೆ ನಿದ್ದೆ ಇಲ್ಲದೆ ಇರುವಂಥ, ಅಂದರೆ ಅಷ್ಟೊಂದು ಚಿಂತೆ, ಕೊರತೆ, ಸೊ ಈ ಥರ ಎಲ್ಲ ಇದ್ದಾಗ ಡೆಫಿನೆಟ್ಲಿ ನಮ್ಮ ಗ್ಯಾಸ್ಟ್ರಿಕ್ ಲೈನ್ ಮೇಲೆ ಕೂಡ ಎಫೆಕ್ಟ್ ಆಗುತ್ತದೆ. ಅದರಿಂದ ಅಲ್ಸರ್ಸ್ ಉಂಟಾಗಬಹುದು. ಇದಲ್ಲದೆ ನಾವು ನಮ್ಮ ದಿನನಿತ್ಯದಲ್ಲಿ ಊಟ ಮಾಡುವಂಥ ಪದ್ಧತಿ, ಸೊ ಊಟದ ಟೈಮಿಂಗ್ಸ್ಗಳು ಕೂಡ ಮ್ಯಾಟ್ರ್ ಆಗುತ್ತದೆ. ಅಂದರೆ ನಾವು ಬ್ರೇಕ್ಫಾಸ್ಟ್ ಆಗಲಿ ಅಥವಾ ಲಂಚ್ ಆಗಲಿ ಅಥವಾ ಡಿನ್ನರ್ ಆಗಲಿ, ಈ ಮೂರು ಊಟಗಳ ಮಧ್ಯೆ ತುಂಬ ಗ್ಯಾಪ್ ಕೊಟ್ಟರು, ಅಂದರೆ ಇರ್ರಿಲೆವೆಂಟ್ ಟೈಮಿಂಗು, ಸೊ ಊಟ ಸ್ಕಿಪ್ ಮಾಡಿದರೆ, ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿದರೆ, ಸೊ ಇಲ್ಲಿ ಕೂಡ ಒಂದೊಂದು ಸಾರಿ ಈ ಅಲ್ಸರ್ಸ್ ಉಂಟಾಗೋ ಚಾನ್ಸಸ್ ಜಾಸ್ತಿ. ಅದಲ್ಲದೆ ಎಷ್ಟು ನಾವು ಕ್ವಾಂಟಿಟಿ ತಿಂತೀವಿ, ಅಂದರೆ ಓವರ್ ಈಟಿಂಗ್ ಹ್ಯಾಬಿಟ್ಸ್ ಕೂಡ ಒಂದು ತುಂಬ ಒಳ್ಳೆಯದಲ್ಲ. ಅದನ್ನು ನಾವು ಎಷ್ಟು ನಮ್ಮ ಶರೀರಕ್ಕೆ ಮತ್ತು ಎಷ್ಟು ಯಾವ ರೀತಿಯಿಂದ ನ್ಯೂಟ್ರಿಷನ್ ಬೇಕೋ ಅಷ್ಟು ಫುಡ್ ತೊಗೊಂಡ್ರೆ ಸಾಕು.
ಟೇಸ್ಟ್ ಆಗಿದೆ ಅಂತ ಹೆಚ್ಚು ತಿನ್ನೋರಲ್ಲೂ ಕೂಡ ಆ್ಯಸಿಡಿಟಿ ತುಂಬ ಕಾಣಿಸ್ಕೊಳ್ಬೋದು. ಮತ್ತು ಪುವರ್ ಈಟರ್, ಸೊ ಊಟನ ನಾವು ನಮ್ಮ ಶರೀರಕ್ಕೆ ತಕ್ಕಂತೆ ತೊಗೊಳ್ದೇ ಇದ್ದಾಗ ಕೂಡ ಅಲ್ಸರ್ಸ್ ಉಂಟಾಗಬಹುದು. ತುಂಬ ಹೊರಗಡೆ ಫುಡ್ಡು ಲೈಕ್ ಮೈದಾ, ಖಾರ, ಮಸಾಲೆ, ಜಂಕ್ ಫುಡ್ಡು ಇವೆಲ್ಲ ಕೂಡ ಒಂದು ಸಾರಿ ತೊಂದರೆ ಕೊಡುತ್ತದೆ. ಮತ್ತು ಅತಿಯಾದ ಮೆಡಿಸಿನ್ಸ್ಗಳ ದುರ್ಬಳಕೆ, ನಮಗೇನಾದರೂ ಒಂದು ಸಣ್ಣ ಪುಟ್ಟ ನೋವಾದ್ರೂ ಅಥವಾ ಒನ್ ಡೇ ಫೀವರ್ಗೆ ಆಗಲಿ ಇದಕ್ಕೆಲ್ಲ ತಕ್ಷಣ ಹೋಗಿ ನಾವು NSAID ಅಥವಾ ಪೇನ್ ಕಿಲ್ಲರ್ಸ್ ಆಗಲಿ ಅಥವಾ ಸ್ಟೀರಾಯ್ಡ್ಸ್ ಆಗಲಿ ಈ ಥರ ಬಳಕೆ ಕೂಡ ಅತಿಯಾಗಿ ತಗೊಳ್ಳೋರಲ್ಲಿ ಈ ಥರ ಆಸಿಡಿಟಿ ತುಂಬ ಸಹಜ. ಅದಲ್ಲದೆ ನಾವು ಲೈಕ್ ನಮ್ಮ ಕೆಲವೊಂದು ಪೋಸ್ಚರ್ಸ್ಗಳು, ಅಂದರೆ ನಾವು ವರ್ಕಲ್ಲಿ ಸೊ ಊಟನ ಸ್ಕಿಪ್ ಮಾಡ್ತೇವೆ, ಸೊ ಅಲ್ಲಿ ತೊಂದರೆ ಆಗಬಹುದು. ಅಥವಾ ವರ್ಕ್ ಇದೆ ಅಂತ ಕಂಟಿನ್ಯೂಸ್ ಕೂತ್ಕೊಂಡೇ ಕೆಲಸ ಮಾಡುವಂಥದ್ದು, ಅದು ಕೂಡ ತೊಂದರೆ ಆಗಬಹುದು. ಊಟ ಆದ ತಕ್ಷಣ ಇಮ್ಮಿಡಿಯೇಟಾಗಿ ನಾವು ರೆಸ್ಟ್ ಮಾಡ್ಕೊಳ್ಳೋದು, ಮಲ್ಕೊಳ್ಳೋದು ಅದು ಕೂಡ ತಪ್ಪು. ಊಟ ಆದ ತಕ್ಷಣ ಇಮ್ಮಿಡಿಯೇಟಾಗಿ ಚಹಾ ಕುಡಿಯೋದು ಅಥವಾ ಫ್ರೂಟ್ಸ್ ತಿನ್ನೋದು ಅಥವಾ ಕಾಫಿ ಕುಡಿಯೋದು, ಊಟ ಆದ ತಕ್ಷಣ ಇಮ್ಮಿಡಿಯೇಟಾಗಿ ಫ್ರೂಟ್ಸ್ ತಿನ್ನೋದು, ಇವೆಲ್ಲ ಕೂಡ ಸಮ್ಟೈಮ್ಸ್ ಅಲ್ಸರ್ಸ್ಗೆ ಮೊರೆ ಹೋಗಬಹುದು. ಸೊ ಹಾಗಾದರೆ ಫ್ರೆಂಡ್ಸ್ ನೋಡಿದ್ರಲ್ಲ, ಸೊ ಅಲ್ಸರ್ಸ್ ಆಗಲಿ, ಪೆಪ್ಟಿಕ್ ಅಲ್ಸರ್ಸ್ ಆಗಲಿ, ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಆಗಲಿ ಅಥವಾ ವಾಟರ್ ಬ್ರಷ್ ಆಗಲಿ, ಆ್ಯಸಿಡಿಟಿ ಆಗಲಿ, ಸೊ ಇವೆಲ್ಲ ಸಿಮ್ಟಮ್ಸ್ಗಳು ತಾತ್ಕಾಲಿಕವಾದದ್ದೇ. ಬಟ್ ಇದನ್ನು ನಾವು ನಮ್ಮ ಲೈಫ್ ಸ್ಟೈಲ್ ಹೆಲ್ದಿಯಾಗಿ ಇಟ್ಕೊಂಡ್ರೆ ಡೆಫಿನೆಟ್ಲಿ ಇದರಿಂದ ಪಾರಾಗಬಹುದು. ಅದು ಹೇಗೆ ಅಂತಂದರೆ, ಮೊದಲನೇದಾಗಿ ಹೆಲ್ದಿ ಲೈಫ್ ಸ್ಟೈಲ್ ಶುರುವಾಗೋದೇ ನಮ್ಮ ದಿನನಿತ್ಯ ಚಟುವಟಿಕೆಯಲ್ಲಿ. ಅಂದರೆ ಸರಿಯಾದ ಟೈಮಲ್ಲಿ ಡಿಸಿಪ್ಲಿನ್ ಆಗಿರುವುದು, ಅಂದರೆ ಟೈಮ್ಗೆ ಊಟ ಮಾಡೋದಾಗಲಿ, ಟೈಮ್ಗೆ ನಿದ್ದೆ ಮಾಡೋದಾಗಲಿ ಅಥವಾ ಟೈಮ್ಗೆ ವ್ಯಾಯಾಮ ಮಾಡೋದಾಗಲಿ, ಇವೆಲ್ಲ ನಾವು ನಮ್ಮ ಡೈಲಿ ರೂಟೀನ್ ಲೈಫಲ್ಲಿ ಅಳವಡಿಸ್ಕೊಳ್ಬೇಕು. ಮೊದಲನೇದಾಗಿ ಊಟ ಅಂದರೆ ಬ್ರೇಕ್ಫಾಸ್ಟ್ ಆಗಲಿ, ಲಂಚ್ ಆಗಲಿ ಅಥವಾ ಡಿನ್ನರ್ ಆಗಲಿ ಯಾವುದೇ ರೀತಿಯಿಂದ ಸ್ಕಿಪ್ ಆಗದೆ ಟೈಮ್ಗೆ ಊಟ ಮಾಡೋದು ತುಂಬ ಇಂಪಾರ್ಟೆಂಟ್. ಅದಲ್ಲದೆ ವ್ಯಾಯಾಮ ಕೂಡ, ಲೈಕ್ ಅಟ್ಲೀಸ್ಟ್ ಒಂದು 30 to 40 ಮಿನಿಟ್ಸ್ವರೆಗೂ ವಾಕಿಂಗ್ ಮಾಡೋದು, ಮತ್ತು ಅದ್ರ ಜೊತೆಗೆ ಒಂದು 10 to 20 ಮಿನಿಟ್ಸ್ ಯೋಗ ಮಾಡೋದು, ಮತ್ತು ಒಂದು 10 ನಿಮಿಷ ಮೆಡಿಟೇಷನ್ ಮಾಡೋದು ಇಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ ವಹಿಸುತ್ತದೆ. ಅದೇ ಒಂದು ಮಿನಿಮಮ್ 6 to 8 ಅವರ್ಸ್ ನಿದ್ದೆ ಕೂಡ, ಇಲ್ಲಿ ವಿಶ್ರಾಂತಿ ಕೂಡ ಬೇಕು. ಅದೇ ಊಟದ ಜೊತೆಗೆ, ಅಂದರೆ ಊಟಕ್ಕಿಂತ ಒಂದು 10-15 ನಿಮಿಷ ಮುಂಚೆ ಮತ್ತು ಊಟ ಆದಮೇಲೆ ಒಂದು 10 ನಿಮಿಷ ಒಂದು ಸ್ವಲ್ಪ ಶಾಂತ ಚಿತ್ತತೆಯಿಂದ ಕುಳಿತುಕೊಂಡು ತುಂಬ ನಮ್ಮ ಜೀರ್ಣಕ್ಕೂ ತುಂಬ ಹೆಲ್ಪ್ ಆಗುತ್ತದೆ. ಇದಲ್ಲದೆ ಸೊ ನಾವು ಡೈಲಿ ರೂಟೀನಲ್ಲಿ ಸೊ ನಾವು ವರ್ಕ್ ಮಾಡುವಾಗ ಅಥವಾ ನಮ್ಮ ಇಮೋಷ್ನಲಿ ಡಿಸ್ಟರ್ಬೆನ್ಸ್ ಇರುವಾಗ ಸೊ ನಾವು ತುಂಬ ಸ್ಟ್ರೆಸ್ಡ್ ಔಟ್ ಆಗ್ತೀವಿ. ಸೊ ಆ ಟೈಮಲ್ಲಿ ಕೂಡ ಅಲ್ಸರ್ಸ್ ಜಾಸ್ತಿ ತೊಂದರೆ ಕೊಡುತ್ತದೆ. ಸೊ ಹಾಗಾಗಿ ಸ್ಟ್ರೆಸ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಎಲ್ಲ ಲೈಫಲ್ಲಿ ಕೂಡ ಸ್ಟ್ರೆಸ್ ಇದ್ದೇ ಇರುತ್ತದೆ. ಹಾಗಿದ್ದಾಗ ಸ್ಟ್ರೆಸ್ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡೋ ಅವಶ್ಯಕತೆ ಇಲ್ಲ. ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡೋದು ತುಂಬ ಇಂಪಾರ್ಟೆಂಟು. ಇದರ ಜೊತೆಗೆ ಕೆಲವೊಬ್ಬರು ಏನು ಮಾಡ್ತಾರೆ, ಅವರ ಡೈಲಿ ರೂಟೀನಲ್ಲಿ ಸ್ವಲ್ಪ ಏನಾದರೂ ಸಣ್ಣ ಪುಟ್ಟ ಪೇಯ್ನ್ ಆದ್ರೂ ಅಥವಾ ಏನೋ ತೊಂದರೆ ಆದರೂ ಇಮ್ಮಿಡಿಯೇಟಾಗಿ ಏನು ಮಾಡ್ತಾರೆ, ಆ್ಯಂಟಿ ಆ್ಯಸಿಡಿಕ್ ಮೆಡಿಸಿನ್ಸ್ ಆಗಲಿ ಅಥವಾ ಪೇನ್ ಕಿಲ್ಲರ್ಸ್ ಆಗಲಿ ಇದೆಲ್ಲದ ಮೊರೆ ಹೋಗ್ತಾರೆ. ಸೊ ಅದನ್ನು ಆದಷ್ಟು ಯೂಸ್ ಮಾಡೋದು ಕಮ್ಮಿ ಮಾಡಿ, ಸ್ಟೆರಾಯ್ಡ್ಗಳ ಬಳಕೆ ಕಮ್ಮಿ ಮಾಡಿ. ಸೊ ಇಮ್ಮಿಡಿಯೇಟಾಗಿ ಕಮ್ಮಿ ಮಾಡುವಂಥದ್ದು ಮುಂದೆ ಹೋಗಿ ತುಂಬ ತೊಂದರೆ ಕೊಡಬಹುದು. ಆದಷ್ಟು ಫ್ರೆಶ್ ಊಟ ಮಾಡಿ, ತರಕಾರಿ ಆಗಲಿ ಅಥವಾ ಫ್ರೂಟ್ಸ್ ಆಗಲಿ ಸೊ ತಂದಾಗ ಅದನ್ನು ಪ್ರಾಪರಾಗಿ ವಾಶ್ ಮಾಡಿ, ವಾರ್ಮ್ ವಾಟರಲ್ಲಿ ವಾಶ್ ಮಾಡಿ ಅದನ್ನು ಯೂಸ್ ಮಾಡೋದು ಕಲಿತ್ಕೊಳ್ಳಿ. ಅದಲ್ಲದೆ ಆದಷ್ಟು ಆ್ಯನಿಮಲ್ ಪ್ರೋಟೀನ್ಗಳ ಬಳಕೆ ಕಮ್ಮಿ ಇರಲಿ. ಅಂದರೆ ಅದರಲ್ಲಿ ಆಯಿಲಿ ಇರುತ್ತೆ, ತುಂಬ ಆಯಿಲ್ ಬಳಕೆ ಮಾಡೋದು, ಡೀಪ್ ಫ್ರೈ ಮಾಡೋದು, ಸೊ ಇದನ್ನು ಕಡಿಮೆ ಮಾಡಿ. ತುಂಬ ಖಾರ, ಮಸಾಲೆ, ಹೊರಗಡೆ ಫುಡ್ಡು ಲೈಕ್ ಜಂಕ್ ಫುಡ್ ಆಗಲಿ ಅಥವಾ ತುಂಬ ಮೈದಾ ಆಗಲಿ, ತುಂಬ ಎಕ್ಸೆಸಿವ್ ಸ್ವೀಟ್ಸ್ ಆಗಲಿ ಇದೆಲ್ಲ ಯೂಸೇಜ್ ಮಾಡೋದು ಕಮ್ಮಿ ಮಾಡಿದ್ರೂ ಸೊ ಅಲ್ಸರ್ಸ್ ಇಂದ ಪಾರಾಗಬಹುದು. ಅಥವಾ ಅಲ್ಸರ್ಸ್ ಇರೋರು ಕೂಡ ಅವರಿಗೆ ಇದನ್ನು ಅವಾಯ್ಡ್ ಮಾಡಿದರೆ ಡೆಫಿನೆಟ್ಲಿ ರಿಲೀಫ್ ಸಿಗುತ್ತದೆ. ಆಲ್ಕೋಹಾಲ್ ಆಗಲಿ, ಸ್ಮೋಕಿಂಗ್ ಆಗಲಿ ಇದನ್ನು ಬಳಕೆ ಮಾಡೋದ್ರಿಂದ ಡೆಫಿನೆಟ್ಲಿ ಗ್ಯಾಸ್ಟ್ರಿಕ್ ತೊಂದರೆ ಉಂಟಾಗ್ಬೋದು. ಮತ್ತು ಗ್ಯಾಸ್ಟ್ರಿಕ್ ತೊಂದರೆ ಇದ್ದವ್ರಿಗೆ ಈ ಸಮಸ್ಯೆ ಅಡಿಕ್ಷನ್ ಇದ್ದರೆ ಅದನ್ನು ಇಮ್ಮಿಡಿಯೇಟಾಗಿ ಕ್ವಿಟ್ ಮಾಡೋದು ತುಂಬ ಒಳ್ಳೆಯದು. ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಆಗಲಿ, ಆ್ಯಸಿಡಿಟಿ ಆಗಲಿ ಅಥವಾ ಪೆಪ್ಟಿಕ್ ಅಲ್ಸರ್ಸ್ ಆಗಲಿ ಇದನ್ನು ನಾವು ಸಹಜವಾಗಿ ಇಂಥ ಒಂದು ಸಿಂಪಲ್ ಡೈಟ್ರಿ ಮ್ಯಾನೇಜ್ಮೆಂಟಿಂದ ನಾವು ರಿವರ್ಸ್ ಮಾಡ್ಕೊಳ್ಬೋದು ಅಥವಾ ಕ್ಯೂರ್ ಮಾಡ್ಕೊಳ್ಬೋದು. ಒಂದು ವೇಳೆ ಇದನ್ನು ನಿರ್ಲಕ್ಷ್ಯ ಮಾಡಿದಲ್ಲಿ ಬರ್ತಾ ತೀವ್ರತೆ ಹೆಚ್ಚಾಗುತ್ತದೆ. ಸೊ ಅಂದರೆ ಈ ಆ್ಯಸಿಡಿಟಿ ಸಿಂಪಲ್ ಇರೋದನ್ನು ಹೈಪರ್ ಆ್ಯಸಿಡಿಟಿ ಆಗುತ್ತದೆ. ಅಲ್ಸರ್ಸ್ ಏನಾಗುತ್ತದೆ ಅಂದರೆ ಡೀಪ್ ಆಗಿ ಕಟ್ಸ್ ಆದಾಗ ಪರ್ಫೊರೇಷನ್ಸ್ ಹೋಗುತ್ತದೆ, ಸಮ್ಟೈಮ್ಸ್ ಇಂಟರ್ನಲ್ ಬ್ಲೀಡಿಂಗ್ಸ್ ಆಗಬಹುದು. ಸೊ ಈ ಒಂದು ಸಿಂಪಲ್ ಪ್ರಾಬ್ಲಮ್ ಕಾಂಪ್ಲೆಕ್ಸ್ ಆಗಿ ಕ್ಯಾನ್ಸರ್ವರೆಗೂ ಕೂಡ ಟರ್ನ್ ಆಗಬಹುದು. ಸೊ ಹಾಗಿದ್ದಲ್ಲಿ ಇದನ್ನು ಸಿಂಪಲ್ ಬೇಸಿಕ್ ಇದ್ದಾಗನೇ ನಿಮ್ಮ ಜೀವನ ಶೈಲಿ ಚೇಂಜ್ ಮಾಡಿಕೊಳ್ಳಿ. ಸೊ ಅದನ್ನು ಆದಷ್ಟು ಬೇಗ ಕ್ಯೂರ್ ಮಾಡಿಕೊಳ್ಳಿ.
ಸೊ ಇದೆಲ್ಲ ಸಮಸ್ಯೆಗಳಿಗೆ ನಿಮ್ಮ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಜೊತೆಗೆ ಸೊ ಹೋಮಿಯೋಪತಿಯಲ್ಲಿ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಇರುತ್ತದೆ. ಸೊ ನಿಮ್ಗೇನಾದರೂ ಈ ಥರ ಒಂದು ಸಮಸ್ಯೆ ಕಾಡ್ತಾ ಇದ್ದಾಗ, ಸಫರ್ ಆಗ್ತಾ ಇದ್ದಾಗ, ಸೊ ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ. ಯಾಕಂದರೆ ಹೋಮಿಯೋಪತಿ ನಾವು ಕಾನ್ಸ್ಟಿಟ್ಯೂಷನಲ್ ಅಪ್ರೋಚ್ಮೆಂಟ್ ಇರೋದರಿಂದ ಪರ್ಮನೆಂಟ್ ರಿಲೀಫ್ ಸಿಗುತ್ತದೆ, ಪರ್ಮನೆಂಟ್ ಕ್ಯೂರ್ ಆಗುತ್ತದೆ, ಸಿಂಪಲ್ ಟ್ರೀಟ್ಮೆಂಟ್ ಇರುತ್ತದೆ. ಇಲ್ಲಿ ಯಾವುದೇ ರೀತಿಯಿಂದ ಆ್ಯಂಟಿ ಆ್ಯಸಿಡ್ ಮೆಡಿಸಿನ್ಸ್ ಆಗಲಿ ಅಥವಾ ಪೇನ್ ಕಿಲ್ಲರ್ ಆಗಲಿ ಅಥವಾ ಸ್ಟಿರಾಯ್ಡ್ಗಳ ಬಳಕೆ ಇರುವುದಿಲ್ಲ. ಸೊ ನಿಮ್ಮ ಸರ್ವತೋಮುಖವಾಗಿ ಇಲ್ಲಿ ಗುಣವಾಗುವಂಥ ಕಂಡೀಷನ್ಸ್ ಜಾಸ್ತಿ ಇರುತ್ತದೆ ಮತ್ತು ಸೇಫ್ ಮೆಡಿಸಿನ್ಸ್, ಯಾವುದೇ ಸೈಡ್ ಎಫೆಕ್ಟ್ಸ್ ಇರುವುದಿಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಅಥವಾ ನಿಮಗೆ ಯಾವುದಾದ್ರು ಬೇರೆ ವಿಡಿಯೋ ಬಗ್ಗೆ ಏನಾದರೂ ಅಭಿರುಚಿ ಇದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ. ಧನ್ಯವಾದಗಳು.